ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ತೊಂಡೆಕಾಯಿ ಫ್ರೈನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈ ಥರ ಒಂದು ರುಚಿಯಾದ ತೊಂಡೆಕಾಯಿ ಫ್ರೈ ಮಾಡೋದು, ವೆಡ್ಡಿಂಗ್ ಸ್ಟೈಲ್ ತೊಂಡೆಕಾಯಿ ಕರಿ ಇದು. ಇದಕ್ಕೇನಿಲ್ಲ, ಜಸ್ಟ್ ಮೊದಲಿಗೆ ಒಂದು ಪಾತ್ರೆನ ತೊಗೊಂಡು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಕಾಳುಮೆಣಸು ಎಲ್ಲನೂ ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕಿ ಈ ರೀತಿ ಬಿಸಿಯಲ್ಲಿ ಫ್ರೈ ಮಾಡ್ಕೋಬೇಕು. ಆಯಿಲ್ ಏನೂ ಹಾಕೋದು ಬೇಡ. ಹೀಗೆ ಜಸ್ಟ್ ನೀಟಾಗಿ ಒಂದು ಬೆಚ್ಚಗಾದರೆ ಸಾಕು, ತುಂಬ ಫ್ರೈ ಮಾಡಬೇಕು ಅಂತಲೂ ಇಲ್ಲ, ಬೆಚ್ಚಗಾದರೆ ಸಾಕು. ಇದನ್ನು ನಾವು ಈ ರೀತಿ ಜಾರಿಗೆ ಹಾಕ್ಕೊಳ್ಳೋಣ, ಅದು ಬಿಸಿ ಆರ್ತಾ ಇರಲಿ. ಹಾಗೆ ಅದ್ರ ಹಿಂದೆಯೇ ಅದೇ ಪಾತ್ರೆಯಲ್ಲೇ ಸೇಮ್ ಫ್ರೈಯಿಂಗ್ ಪಾನಲ್ಲೇ ಗುಂಟೂರು ಮೆಣಸಿನ್ಕಾಯಿ ಒಂದು 4, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4-5, ಅದ್ರ ಜೊತೆಗೆ ಒಂದು 5-6 ಎಚ್ಚಲು ಬೆಳ್ಳುಳ್ಳಿ, ಹಾಗೆ ಒಂದು ಈರುಳ್ಳಿನ ಈ ಥರ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಏನೂ ಬೇಡ, ಸ್ಕಿಪ್ ಕೂಡ ಮಾಡ್ಬೋದು ಈರುಳ್ಳಿನ. ನಾನು ಟೇಸ್ಟಿಯಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ, ಬೇಡ ಅನ್ನೋರು ಸ್ಕಿಪ್ಪು ಮಾಡ್ಬೋದು. ಈರುಳ್ಳಿ ಮಸ್ಟ್ ಆ್ಯಂಡ್ ಶುಡ್ ಅಂತ ಏನಿಲ್ಲ. ಆದಷ್ಟು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಕೂಡ ಜಾರಿಗೆ ಹಾಕಿ ಇದು ಬಿಸಿ ಆರಲಿ ಒಂದು 10 ನಿಮಿಷ. ಅಲ್ಲಿವರೆಗೂ ತೊಂಡೆಕಾಯಿನ ಈ ರೀತಿ ಉದ್ದುದಾಗಿ ಕಟ್ ಮಾಡ್ಕೊಳ್ಳೋಣ. ಇವಾಗೆಲ್ಲ ಮದುವೆ ಮನೆಗಳಲ್ಲಿ ತೊಂಡೆಕಾಯಿ ಕರಿ ಸಿಕ್ಕಾಪಟ್ಟೆ ಪಾಪ್ಯುಲರು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಅದೇ ವೆಡ್ಡಿಂಗ್ ಕರಿಗಳು ಹೇಗಿರುತ್ತೆ, ವೆಡ್ಡಿಂಗ್ ಸ್ಟೈಲ್ ಕರಿಗಳನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನು ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಸಿಂಪಲ್ಲಾಗಿ ಈ ಥರ ಉದ್ದುದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಉಪ್ಪನ್ನು ಹಾಕಿ ಈ ರೀತಿ ಒಂದು ಸೀಟಿನ ಹೊಡೆಸೋಣ. ತೊಂಡೆಕಾಯಿ ಸ್ವಲ್ಪ ಬಲ್ತಿದ್ರಿಂದ ಬೇಯಿಸ್ಕೊತಾ ಇದ್ದೀನಿ. ಈಗ ಒಂದು ಸೀಟಿನೂ ಪೂರ್ತಿಯಾಗಿ ಹೊಡ್ಸೋದೇನು ಬೇಡ, ಅರ್ಧ ಆದರೂ ಸಾಕು. ಇನ್ನೇನು ಸೀಟಿ ಬರುತ್ತೆ ಅನ್ನುವಾಗ ಆಫ್ ಮಾಡಿಕೊಂಡ್ರು ಓಕೆ. ಸೊ ಅದಾಗಲಿ. ಹಾಗೆ ಈಗ ನಾನು ಅದನ್ನು ಪೌಡರ್ ಕೂಡ ಮಾಡ್ಕೊಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಅದೆಲ್ಲ ಪೌಡ್ರ್ ಆದಮೇಲೆ ಸ್ವಲ್ಪ ಕಾಯಿ ಮತ್ತು ನೀರನ್ನು ಸೇರಿಸಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೇನು ರೆಡಿ ಆಯ್ತಲ್ಲ. ಈಗ ನಮ್ಮ ಫ್ರೈಯಿಂಗ್ ಪಾತ್ರೆನ ಇಟ್ಕೊಳ್ಳೋಣ. ಒಂದು ಕಡಾಯಿನ ತೊಗೊಂಡಿದ್ದೀನಿ, ಕಡಾಯಿಗೆ ಆಯಿಲ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ರುಚಿ ಸಾಕಷ್ಟು ಚೆನ್ನಾಗಿರುತ್ತೆ, ಆದರೆ ನಾನು ಸ್ವಲ್ಪ ಆಯಿಲ್ನ ಕಡಿಮೆನೇ ಯೂಸ್ ಮಾಡ್ತೀನಿ. ನೀವು ಬೇಕಿದ್ದರೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿ, ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದು 2-3 ಪಲಾವ್ ಎಲೆ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಅದ್ರ ಜೊತೆಗೆ ನಾವು ರುಬ್ಬಿರುವಂಥ ಪೇಸ್ಟ್ ಏನಿದೆ ಅಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಹಿಡಿಯೋಕ್ಕೆ ಬಿಡಬಾರ್ದು. ಒಂದು 5 ನಿಮಿಷ ಎಣ್ಣೆನಲ್ಲಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿರೋ ಮಸಾಲನ ತೊಳೆದ ನೀರನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ನೀರನ್ನೂ ಹಾಕಬಾರ್ದು. ಈ ಮಸಾಲ ನೀಟಾಗಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನೋಡಿ, ಕುದಿ ಬರ್ತಾನೆ ಇದೆ, ಆಲ್ಮೋಸ್ಟ್ ಈಗ ಚೆನ್ನಾಗಿ ಫ್ರೈ ಆಗಿದೆ. ಸೈಡಲ್ಲೆಲ್ಲ ಇರುವಂಥ ಎಣ್ಣೆನ ಬಿಡ್ತಾ ಇದೆ, ಅಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ. ಈಗ ಇದಕ್ಕೆ ಒಂದೇ ಒಂದು ಸ್ವಲ್ಪ ಚಿಕ್ಕ ಗೋಲಿ ಗಾತ್ರದ ಹುಣಸೆ ಹಣ್ಣು ಹುಳಿನ ನಾನಿಲ್ಲಿ ಬಿಟ್ಕೊತಾ ಇದ್ದೀನಿ. ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಅಷ್ಟೇ. ಗೋಲಿ ಗಾತ್ರನೂ ಇಲ್ಲ ಹುಣಸೆ ಹಣ್ಣು, ಅಷ್ಟು ಹುಳಿನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಹಾಕಿ ಹುಳಿನ ಹಾಕಿ ಆ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಈ ರೀತಿ ತಿರುಗಿಸ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಹಸಿ ವಾಸನೆ ಎಲ್ಲ ಹೋಗಿ ಎಷ್ಟು ನೀಟಾಗಿದೆ ಫ್ರೈ ಆಗ್ತಾಯಿದೆ ಅಂತ. ಈಗ ಇದಕ್ಕೆ ಬೇಯಿಸಿರುವಂತಹ ತೊಂಡೆಕಾಯಿನ ಈ ರೀತಿ ಸೇರಿಸ್ಕೊಳ್ಳೋಣ. ತೊಂಡೆಕಾಯಿನ ಪೂರ್ತಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಅಂತೇನಿಲ್ಲ, ಕ್ರಿಸ್ಪಿಯಾಗಿದ್ರೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಇದನ್ನು ಈ ಮಸಾಲ ಜೊತೆ ಮಿಕ್ಸ್ ಕೊಡ್ತಾಯಿದ್ದೀನಿ. ಆ ಮಸಾಲ ಪೂರ್ತಿಯಾಗಿ ತೊಂಡೆಕಾಯಿಗೆ ಸೆಟ್ ಆಗಬೇಕು. ಯಾವುದೇ ಥರ ಅದು ಸಪ್ರೇಟಾಗಿ ಅನ್ನಿಸ್ಬಾರ್ದು, ಈ ಕಡೆ ಮಸಾಲ ಬೇರೆ, ಈ ಕಡೆ ತೊಂಡೆಕಾಯಿ ಬೇರೆ ಅಂತ ಅನ್ನಿಸ್ಬಾರ್ದು. ಹಾಗಾಗಿ ನೀಟಾಗಿ ಅದನ್ನು ತಿರುಗಿಸ್ಕೊಂಡು ಮಸಾಲ ಮಿಕ್ಸ್ ಕೊಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮಸಾಲೆಗೆ ಹಾಕ್ತಾಯಿದ್ದೀನಿ. ತೊಂಡೆಕಾಯಿಗಂತೂ ಬೇಯಿಸುವಾಗಲೇ ನಾನು ಹಾಕ್ಕೊಂಡಿದ್ದೆ, ಬಟ್ ಮಸಾಲೆಗೂ ಉಪ್ಪು ಬೇಕಲ್ವಾ, ಹಾಗಾಗಿ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಒಂದು ಚಿಕ್ಕ ಲೋಟದಷ್ಟು ನೀರನ್ನ ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಸ್ಟೀಮ್ಗೆ ಇಡ್ತೀನಿ. 5 ನಿಮಿಷ ಆದಮೇಲೆ ನೋಡಿ, ಈ ಥರ ಕುದಿ ಬರ್ತಾ ಇದೆ. ಮಸಾಲೆ ಅಂತೂ ಘಮ ಘಮ ಅಂತ ಇತ್ತು. ಹುರಿದು ಮಾಡುವಂಥ ಯಾವುದೇ ಫ್ರೈಗಳಾಗಲಿ ಕರಿಗಳಾಗಲಿ ತುಂಬ ಟೇಸ್ಟಾಗಿರುತ್ತೆ. ನೋಡಿದ್ರಲ್ಲ ತೊಂಡೆಕಾಯಿ ಫ್ರೈ ಯಾವ ರೀತಿ ರೆಡಿ ಆಯಿತು ಅಂತ. ವೆಡ್ಡಿಂಗ್ ಸ್ಟೈಲ್ ತೊಂಡೆಕಾಯಿ ಕರಿ ಈ ರೀತಿ ಇದೆ. ಬೇಕು ಅಂದರೆ ನೀರಿನಂಶನ ತಿಕ್ಕಾಗಿಟ್ಕೋಬೋದು, ಇಲ್ಲಾಂದರೆ ಇದೇ ಥರ ಡ್ರೈ ಫ್ರೈ ಮಾಡಿಕೊಂಡು ರೈಸ್ ಜೊತೆ, ಚಪಾತಿ ಜೊತೆ, ರೋಟಿ ಜೊತೆ ಎಲ್ಲ ತಿನ್ಬೋದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ.
ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.